ಪಶ್ಯಂತ್ಯದೋ ರೂಪಮದಭ್ರಚಕ್ಷುಷಃ ಸಹಸ್ರಪಾದೋರ್ಭುಜಾನನಾದ್ಭುತಂ ಸಹಸ್ರಮೂರ್ಧಃ ಶ್ರವಣಾಕ್ಷಿನಾಸಿಕಂ ಸಹಸ್ರಮೌಳ್ಯಂಬರ ಕುಂಡಲೋಲ್ಲಸತ್. ಯಸ್ಯ ಕ್ಷೀರಾರ್ಣವೇ ಶಯಾನಸ್ಯ ತತ್ರೈವ ಚ ಯೋಗನಿದ್ರಾಂ ಆತಿಷ್ಠತಃ ನಾಭಿಸರೋವರೋತ್ಪನ್ನಾತ್ ಕಮಲಾತ್ ಪ್ರಜಾಪತೀನಾಂ ಪತಿಃ ಸರಸ್ವತೀಪತಿಃ ಆವಿರ್ಬಭೂವ ಯಸ್ಯ ಚ ವಿಭಿನ್ನೈಃ ಅವಯವಸಂಸ್ಥಾನೈಃ ಏವ ಅಯಂ ಲೋಕಃ ವಿಸ್ತಾರಂ ಆಪ ಯಸ್ಯ ಇದಂ ಭಗವತಃ ರೂಪಂ ವಿಶುದ್ಧಂ ಬಲಜ್ಞಾನ ಸಮ್ಮಿಶ್ರಣರೂಪಂ ಸರ್ವೋತ್ಕೃಷ್ಟಂ ತದೇವ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಪೌರುಷಂ ರೂಪಂ ಇತಿ ಶಾಸ್ತ್ರೇಷು ಕಥ್ಯತೆ. ಸರ್ವೇಪ್ಯೇತೆ ಶಾಸ್ತ್ರಚಕ್ಷುಷಃ ಜ್ಞಾನಿನಃ ಚತುರ್ಮುಖಾದಯಃ ಸಹಸ್ರಪಾದವಿಶಿಷ್ಟಂ ಸಹಸ್ರ ಭುಜಂ ಸಹಸ್ರೋರುಂ ಅದ್ಭುತಂ ಸಹಸ್ರ ಶಿರಶ್ರವಣಾಕ್ಷೇ ನಾಸಿಕಂ ಸಹಸ್ರ ಕಿರೀಟ ವಸ್ತ್ರ ಕುಂಡಲಾದಿಭಿಃ ಶೋಭಮಾನಂ ರೂಪಂ ಶಾಸ್ತ್ರೈಃ ಪ್ರಥಮಂ ವಿದಿತ್ವಾ ತದನಂತರಂ ಚಕ್ಷುಷಾ ಏವ ಸಾಕ್ಷಾತ್ಕರ್ತುಂ ಪ್ರಭವಂತಿ. ಅದಭ್ರಚಕ್ಷುಷಃ ಇತಿ ಅಸ್ಮಿನ್ ಶ್ಲೋಕೆ ಅಸ್ಯ ರೂಪಸ್ಯ ಸಾಕ್ಷಾತ್ಕಾರಂ ಪ್ರಾಪ್ನುವತಾಂ ಜ್ಞಾನಿನಾಂ ವರ್ಣಿತತ್ವಾತ್ ನೇದಂ ರೂಪಂ ನಿರ್ಗುಣಂ ನೇದಂ ರೂಪಂ ನಿರಾಕಾರಂ ನ ಚ ಮಾಯಾಮಯಮಿದಂ ಪರಂತು ಜ್ಞಾನಿಭಿರೇವ ದೃಶ್ಯಮಾನತ್ವಾತ್ ಧ್ರುವಂ ಸಗುಣಂ ಸಾಕಾರಂ ಸತ್ಯಾನಾಂ ಸತ್ಯಮಿತಿ ಚ ಅನುಸಂಧೀಯೇತ ಸರ್ವೈಃ ದಭ್ರಚಕ್ಷುರ್ಭಿರಪಿ ಅಸ್ಮತ್ಸದೃಶೈಃ ಪಾಮರೈಃ. ಭಗವಂತನ ಈ ರೂಪ ಸಾವಿರಾರು ಪಾದಗಳು, ತೊಡೆಗಳು, ಬಾಹುಗಳು, ಮುಖ, ತಲೆ, ಅದರ ಮೇಲೆ ಕಿರೀಟಗಳು, ಕಿವಿಗಳು, ಕಣ್ಗಳು, ಮೂಗುಗಳು, ಕುಂಡಲ, ವಸ್ತ್ರ, ಆಭರಣಗಳಿಂದ ಹೊಳೆಯುವಂಥ ರೂಪ ಇದು. ಇದನ್ನು ಜ್ಞಾನಿಗಳಾದಂತಹ ಚತುರ್ಮುಖ ಬ್ರಹ್ಮಾದಿಗಳು ದೇವತೆಗಳು ಕಾಣ್ತಾ ಇದ್ದಾರೆ. ಅದೇ ಹಿಂದೆ ವರ್ಣಿತವಾದಂತಹ ಆ ಪುರುಷ ರೂಪ. ವಿಜಯಧ್ವಜ ಸ್ವಾಮಿಗಳು ಹೇಳ್ತಾರೆ, ನಿರಸ್ತ ಅವಿದ್ಯೈಃ ಉತ್ತಮಾಧಿಕಾರಿಭಿಃ ಬ್ರಹ್ಮಾದಿಭಿಃ ಅಪರೋಕ್ಷತೆಯ ದೃಷ್ಟತ್ವಾತ್ ನೈತದ್ರೂಪತ್ರಯಂ ಮಾಯಾಕಲ್ಪಿತಂ. ಭಗವಂತನ ಈ ಮೂರು ರೂಪಗಳೇನಿವೆ, ಮಹತ್ತತ್ವವನ್ನು ಸೃಷ್ಟಿ ಮಾಡಿದ ಒಂದು ರೂಪ, ಅಂಡದೊಳಗಿರುವ ಒಂದು ರೂಪ, ಎಲ್ಲ ದೇಹಿಗಳ ಒಳಗೆ, ಎಲ್ಲ ಜೀವಿಗಳ ಒಳಗಿರುವಂತಹ ಮತ್ತೊಂದು ರೂಪ ಅಂತ ಹೇಳಿ, ಈ ಪುರುಷ ರೂಪತ್ರಯ ಜ್ಞಾನಿಗಳಿಂದ ಸಾಕ್ಷಾತ್ಕೃತವಾದ ರೂಪ ಇದು. ಆ ಚತುರ್ಮುಖ ಮೊದಲಾದ ಜ್ಞಾನಿಗಳಿಗೆ ಅವಿದ್ಯೆ ಮೊದಲಾದವುಗಳ ಸಂಪರ್ಕ ಇಲ್ಲ. ಅವ್ರು ಏನನ್ನು ಕಂಡಿರ್ತಾರೆ, ಆ ಕಂಡದ್ದನ್ನು ಕಂಡಂತೆ ಏನು ವರ್ಣಿಸಿರ್ತಾರೆ ಅವೆಲ್ಲವೂ ಸತ್ಯವೇ ಆಗಿರ್ತದೆ. ಆದ್ದರಿಂದ ಇದು ಮಾಯಾಕಲ್ಪಿತವಲ್ಲ, ಸತ್ಯವಾದದ್ದೇ ರೂಪ ಅಂತ ಅದರ ಅಭಿಪ್ರಾಯ.
ಸಹಸ್ರ ಅಂತ ಶಬ್ದ ಇದೆ ಇಲ್ಲಿ. ಸಹಸ್ರ ಅನ್ನೋ ಶಬ್ದ ಸಾವಿರ ಅನ್ನೋ ಅರ್ಥವನ್ನು ಹೇಳೋದಿಲ್ಲ, ಹೊರತಾಗಿ ಅನಂತ ಅನ್ನೋ ಅರ್ಥವನ್ನೇ ಹೇಳ್ತದೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆ ಆಚಾರ್ಯ ಹೇಳ್ತಾರೆ ಅದನ್ನು ಸಹಸರಂತಿ ಇತಿ ಸಹಸ್ರಂ ಅಂತ. ಭಗವಂತನ ಎಲ್ಲ ಅಂಗಾಂಗಗಳು, ಅವನ ಎಲ್ಲ ಗುಣಕ್ರಿಯೆಗಳು ಅವೆಲ್ಲವೂ ಸಹಸ್ರ ಅನ್ನೋದಕ್ಕೇನರ್ಥ? ಸಹಸರಂತಿ, ಆ ಭಗವಂತನ ಜೊತೆಗೆ, ಸಹ ಅಂದರೆ ಭಗವಂತನ ಜೊತೆಗೆ, ಸರಂತಿ ಯಾವುದೇ ರೂಪವನ್ನು ಭಗವಂತ ತಾಳಿದ್ರೂ ಅಲ್ಲಿ ಎಲ್ಲ ಈ ಗುಣ ಕ್ರಿಯೆಗಳು ಮೊದಲಾದದ್ದು ಇದ್ದೇ ಇರ್ತವೆ. ಆದ್ದರಿಂದ ಅವುಗಳನ್ನು ಸಹಸ್ರ ಅಂತಾರೆ. ನಿರ್ದಿಷ್ಟವಾಗಿ ಅದು 1000 ಅಂತ ಅದಕ್ಕೆ ಅರ್ಥ ಅಲ್ಲ. ಇತರೆ ಭಾಷ್ಯದಲ್ಲಿ ಹೀಗೆ ಆ ಉಲ್ಲೇಖ ಮಾಡಿ ಬರ್ತದೆ. ಸಹೈವ ಅನಂತ ರೂಪ ಇಸ್ತು ಸರಣೇನ ಸಹಸ್ರಕಂ ನಾಮ್ನಾ ಸಹ ಶ್ರುತೇರೇವ ರೂಪಾಣಾಂ ವಾ ಸಹಸ್ರತ ಅಂತ. ಅನಂತ ರೂಪ ಇಸ್ತು, ಆ ಭಗವಂತನ ಅನಂತ ರೂಪಗಳೇನಿವೆ ಅವುಗಳ ಜೊತೆಗೆ ಸರಣೇನ ಇರುವುದರಿಂದ ಇದನ್ನು ಸಹಸ್ರ ಅಂತ ಹೀಗೆ ಹೇಳ್ತಾರೆ. ಭಗವಂತನ ನಾಮಗಳು ಅವನ ಜೊತೆಗೆ ಯಾವತ್ತೂ ಇದ್ದೇ ಇರ್ತವೆ, ಅವನ ರೂಪಗಳು, ಅವನ ಕ್ರಿಯೆಗಳು ನಾಮ್ನ ಸಹಸ್ರತೇರೇವ ರೂಪಾಣಾಂ ವಾ ಸಹಸ್ರತ. ಹೀಗೆ ಸಹಸ್ರ ಎಂಬ ಶಬ್ದಕ್ಕೆ ಅನಂತ ಅನ್ನೋ ಅರ್ಥವನ್ನು ನಾವು ನೋಡಬೇಕು. ದೃಶ್ಯತೆ ತ್ವಗ್ರೆಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮ ದೃಷ್ಟಿಭಿ ಅಂತ ಕಠೋಪನಿಷತ್ತಿನ ಮಾತೊಂದನ್ನು ವೀರರಾಘವರು ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಉದ್ಧರಿಸ್ತಾರೆ. ಯಾರಿಗೆ ಸೂಕ್ಷ್ಮ ದೃಷ್ಟಿ ಇದೆಯೋ ಅವರು ಮಾತ್ರ ಈ ಭಗವಂತನನ್ನು ನೋಡುವುದು ಸಾಧ್ಯ ಅಂತ. ಯೋಗ ಪರಿಶುದ್ಧ ಮನಸ, ಯೋಗದಿಂದ ಪರಿಶುದ್ಧವಾದ ಮನಸ್ಸುಳ್ಳಂತಹ ಜ್ಞಾನಿಗಳು ಮಾತ್ರ ಈ ಭಗವಂತನನ್ನು ನೋಡಬಲ್ಲರು. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಯಸ್ಯಾಂಶಾಂಶೇನ ಸೃಜ್ಯಂತೆ ದೇವತಿರಿಯಂ ನರಾದಯ. ಈ ರೂಪ ಎಲ್ಲ ಉಳಿದ ರೂಪಗಳನ್ನು ಹುಟ್ಟಿಸಿದೆ, ಮತ್ತು ಲಯಕಾಲದಲ್ಲಿ ಅವನ ಅನಂತ ಅವತಾರ ರೂಪಗಳು ಕೂಡ ಇಲ್ಲೇ ಏಕೀಭಾವವನ್ನು ಹೊಂದುತ್ತವೆ. ಸೃಷ್ಟಿಕಾಲದಲ್ಲಿ ಅಲ್ಲಿಂದಲೇ ಹೊರಗೆ ಬರ್ತವೆ. ಈ ಭಗವಂತನ ಅನಂತ ಶಕ್ತಿಯ ಒಂದು ಅಲ್ಪಾಂಶದಿಂದಲೇ ಈ ಎಲ್ಲ ದೇವತೆಗಳು, ಮನುಷ್ಯರು, ಪ್ರಾಣಿಗಳು ಮೊದಲಾದ ಚರಾಚರಗಳು ಹುಟ್ಟುತ್ತವೆ. ಹಿಂದೆ ನಾವು ನೋಡಿದ 3ನೇ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ, 4ನೇ ಶ್ಲೋಕಕ್ಕೆ ಮಾಡಿಲ್ಲ. ಈ 5ನೇ ಶ್ಲೋಕಕ್ಕೆ ಮತ್ತೆ ಅವರು ವ್ಯಾಖ್ಯಾನ ಮಾಡಿದ್ದು ಕಾಣಿಸ್ತದೆ. ಈಗ ನಾವು ನೋಡ್ತಿರುವ ಏತನ್ ನಾನಾವತಾರಾಣಂ ಅನ್ನೋದು 5ನೇ ಶ್ಲೋಕ. ಏತತ್ತಂದರೆ ಅನಿರುದ್ಧ ರೂಪ ಅಂತ ವೀರರಾಘವರು ಹೇಳ್ತಾರೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅದನ್ನು ಆದಿನಾರಾಯಣ ರೂಪ ಅಂತ ಹೇಳ್ತಾರೆ. ಪುರುಷ ರೂಪ, ಅದನ್ನೇ ಪದ್ಮನಾಭ ರೂಪ ಅಂತೂ ನಾವು ತಿಳ್ಕೊಳ್ಳಿಕ್ಕೂ ತೊಂದರೆ ಇಲ್ಲ. ಅದಕ್ಕಾಗಿ ಅದನ್ನು ಮೂಲ ರೂಪ ಅಂತಲೂ ಹೇಳ್ತಿರ್ತಾರೆ. ಇದು ನಿಧಾನ, ಎಲ್ಲ ರೂಪಗಳಿಗೂ ಆಶ್ರಯವಾದದ್ದು. ಕಾರ್ಯಾವಸಾನೇ ಪ್ರವೇಶ ಸ್ಥಾನಂ. ಉಳಿದ ರೂಪಗಳು ಯಾವ್ಯಾವ ಕಾರ್ಯವನ್ನು ಉದ್ದೇಶಿಸಿಕೊಂಡು ಹೊರಗೆ ಬಂದಿದ್ದವೋ ತಮ್ಮ ಕಾರ್ಯ ಮುಗಿದ ಮೇಲೆ ಅವೆಲ್ಲ ಮತ್ತೆ ಇಲ್ಲೇ ಬಂದು ಸೇರ್ತವೆ. ಬೀಜ ಅಂದರೆ ಉದ್ಗಮ ಸ್ಥಾನ, ಎಲ್ಲಿಂದ ಹೊರ ಬಂದಿವೆಯೋ ಅದು ಬೀಜ. ಎಲ್ಲಿ ಒಳ ಹೋಗಿ ಸೇರ್ಕೊಳ್ತವೋ ಕಾರ್ಯದ ಬಳಿಕ ಅದು ನಿಧಾನ. ಆದರೆ ಇದು ಅವ್ಯಯವಾದ ಬೀಜ, ನಾಶರಹಿತವಾದ ಬೀಜ ಇದು. ಯಸ್ಯ ಅಂಶಾಂಶೇನ ಅಂತಿದೆಯಲ್ಲ, ಅಲ್ಲಿ ಅಂಶ ಅಂದರೆ ಆ ಭಗವಂತನ ಒಂದು ಅಂಶ ಚತುರ್ಮುಖ ಬ್ರಹ್ಮ, ಅವನ ಅಂಶಗಳು ಮರೀಚ್ಯಾದಿಗಳು, ಮರೀಚಿ, ಕಶ್ಯಪ ಮೊದಲಾದವರು, ಅವರಿಂದ ಈ ಜಗತ್ತು ಹುಟ್ಟುತ್ತದೆ ಅಂತ ಇದು ಶ್ರೀಧರಿಯ ವ್ಯಾಖ್ಯಾನ. ಯಸ್ಯ ಅಂಶಾಂಶೇನ ಅನ್ನೋ ಮಾತಿಗೆ ವೀರರಾಘವರ ವ್ಯಾಖ್ಯಾನದಂತೆ ಶರೀರಭೂತ ಚಿತಚಿತ್ ತತ್ವೈಕದೇಶೇನ ದೇವಾದಯ ಸೃಜ್ಯಂತೆ. ಭಗವಂತನ ಅಂಶ ಅಂದರೆ ಅವನ ಶರೀರ ಅನಿಸ್ಕೊಂಡದ್ದು ಈ ಚಿತ್ ಮತ್ತು ಅಚಿತ್ ತತ್ವಗಳು. ಚಿತ್ ಅಂದರೆ ಚೇತನ, ಅಚಿತ್ ಅಂದರೆ ಅಚೇತನವಾದ ಪ್ರಕೃತಿ. ಅವೆಲ್ಲವೂ ಭಗವಂತನ ಶರೀರ. ಹೀಗೆ ಶರೀರ ಅನಿಸ್ಕೊಂಡಿರುವ ಚಿತ್ ಮತ್ತು ಅಚಿತ್ ತತ್ವಗಳ ಒಂದು ಭಾಗದಿಂದ ಈ ದೇವತೆಗಳೆಲ್ಲರೂ ಸೃಷ್ಟಿಸಲ್ಪಡ್ತಾರೆ. ಇದು ಅಂಶಾಂಶೇನ ಅನ್ನೋದಕ್ಕೆ
ವೀರರಾಘವರ ವ್ಯಾಖ್ಯಾನ. ವಿಜಯಧ್ವಜರು ಇದಕ್ಕೆ ಹೇಳುವ ವ್ಯಾಖ್ಯಾನಗಳನ್ನು ಗಮನಿಸೋಣ. ಆ 3 ರೂಪಗಳೇನಿವೆ ಅವುಗಳ ಮಧ್ಯ ಪದ್ಮನಾಭ ಅನ್ನುವ ರೂಪ ಇದು ಅವತಾರ ಕಾರಣವಾಗಿದೆ. ಎಲ್ಲರೂ ರೂಪಗಳ ಅವತಾರಕ್ಕೆ ಕಾರಣ ಆಗಿದೆ. ಕ್ಷೀರ ಸಮುದ್ರದಲ್ಲಿ ಮಲಗಿರುವ ಪದ್ಮನಾಭ ಅನ್ನುವ ಈ ಹೆಸರು ಮತ್ಸ್ಯ ಮೊದಲಾದ ಎಲ್ಲ ಅವತಾರಗಳಿಗೂ ಕೂಡ ಬೀಜಕ ಅಂದರೆ ವ್ಯಂಜಕ ಅಂತ ಅರ್ಥ ಹೇಳ್ತಾರೆ. ನಿಧಾನ ಅಂದರೆ ಅಂತತಃ ಅತ್ರ ಸರ್ವಾವತಾರಾಹ ನಿಧೀಯಂತೆ, ಎಲ್ಲ ಅವತಾರಗಳು ಇಲ್ಲೇ ಇಡಲ್ಪಡ್ತವೆ ಕೊನೆಗೆ ಸೃಷ್ಟಿ ಕಾರ್ಯ ಎಲ್ಲ ಮುಗಿದು ಪ್ರಳಯ ಬಂದಾಗ. ಆದ್ದರಿಂದ ಅದನ್ನು ನಿಧಾನ ಅಂತ ಹೀಗೆ ವರ್ಣಿಸ್ತಾರೆ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ನಿಧಾನಂ ಅತ್ರ ಏಕೀಭವಂತಿ, ಇಲ್ಲಿ ಎಲ್ಲವೂ ಕೊನೆಗೆ ಬಂದು ಸೇರ್ತವೆ, ಆದ್ದರಿಂದ ಇದು ನಿಧಾನ. ಅಂಶಾಂಶೇನ ಅಂದರೆ ಸಾಮರ್ಥ್ಯೇಕ ದೇಶೇನ ಅಂತ ಅರ್ಥ. 2 ಸರಿ ಅಂಶ ಅಂತ ಪ್ರಯೋಗ ಇದೆಯಲ್ಲ ಭಾಗವತದಲ್ಲಿ, ಅಲ್ಲಿ ಮೊದಲನೇ ಅಂಶ ಅನ್ನೋದಕ್ಕೆ ಸಾಮರ್ಥ್ಯ ಅಂತ ಅರ್ಥ, 2ನೇ ಅಂಶ ಅನ್ನೋದಕ್ಕೆ ಅದರದೊಂದು ಭಾಗ ಅಂತ ಅರ್ಥ. ಅವನ ಸಾಮರ್ಥ್ಯೈಕ ದೇಶದಿಂದ ಚತುರ್ಮುಖ ಬ್ರಹ್ಮಾದಿ ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು, ಚಕ್ರವರ್ತಿಗಳನ್ನು, ಮನುಷ್ಯರನ್ನು, ಪಿಶಾಚಿಗಳನ್ನು, ಹೀಗೆ ಯಾವ ಸೃಷ್ಟಿಯನ್ನು ಅವನು ಮಾಡುವಾಗಲೂ ಕೂಡ ತನ್ನ ಪೂರ್ಣ ಸಾಮರ್ಥ್ಯವನ್ನೇನೂ ಅಲ್ಲಿ ವಿನಿಯೋಗಿಸಬೇಕಾಗಿಲ್ಲ. ಅವನ ಸಾಮರ್ಥ್ಯದ ಒಂದು ಏಕದೇಶದಿಂದಲೇ ಈ ಜಗತ್ತೆಲ್ಲವೂ ಸೃಷ್ಟವಾಗ್ತದೆ. ಅವನೇ, ಆ ಪದ್ಮನಾಭನೇ ಎಲ್ಲ ಅವತಾರಗಳಿಗೂ ಕೂಡ ಕಾರಣ ಅಂತ ಅದರ ತಾತ್ಪರ್ಯ. ಆಚಾರ್ಯರು ಕೂಡ ಸಾಮರ್ಥ್ಯೈಕ ದೇಶೇನ ಅಂತಲೇ ಭಾಗವತ ತಾತ್ಪರ್ಯ ಹೇಳಿದ್ದಾರೆ. ಬ್ರಹ್ಮಪುರಾಣದ ಮಾತನ್ನು ಹೇಳ್ತಾರೆ, ಯಚ್ಛಕ್ತಿ ಏಕಾಂಶ ಸಂಭೂತಂ ಜಗದೇತ ಚರಾಚರಂ ಅಂತ. ಆ ಭಗವಂತನ ಶಕ್ತಿ ಅದರ ಒಂದು ಯಾವುದೋ ಒಂದು ಅಂಶ, ಅದರಿಂದಲೂ ಈ ಜಗತ್ತೆಲ್ಲವೂ ಕೂಡ ಹುಟ್ಟಿದೆ. ಚರಾಚರಾತ್ಮಕವಾದ ಜಗತ್ತೆಲ್ಲವೂ ಹಾಗೆ ಹುಟ್ಟಿದೆ. ಇಲ್ಲಿ ಯಾದವಾರ್ಯರು ಒಂದು ಅಂಶ ಹೇಳಿದ್ದಾರೆ, ಅದನ್ನು ಮುಂದೆ ಯಾವಾಗಾದರೂ ಮತ್ತೆ ವಿಮರ್ಶಿಸೋಣ. ಈ ಪದ್ಮನಾಭ ರೂಪದಿಂದ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿರುವಂತಹ ನಾರಾಯಣ, ವಾಸುದೇವ, ವೈಕುಂಠ ಅನ್ನುವ 3 ರೂಪಗಳು ಸಾಕ್ಷಾತ್ತಾಗಿಯೇ ವ್ಯಕ್ತ ಆಗ್ತವೆ. ಮತ್ತು ರಾಮಕೃಷ್ಣ, ಮತ್ಸ್ಯಕೂರ್ಮ ಮೊದಲಾದ ರಾಮಕೃಷ್ಣ ಮೊದಲಾದ ರೂಪಗಳಿವೆಯಲ್ಲ, ಅವು ಶ್ವೇತದ್ವೀಪದಲ್ಲಿರುವ ರೂಪ ಏನಿದೆ ಅದರಿಂದ ವ್ಯಕ್ತ ಆಗ್ತವೆ ಅಂತ ಬರೆದಿದ್ದಾರೆ. ಹೀಗೆ ಪದ್ಮನಾಭ ರೂಪದಿಂದ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ ಲೋಕಗಳಲ್ಲಿರುವ ನಾರಾಯಣ, ವಾಸುದೇವ, ವೈಕುಂಠ ಅನ್ನುವ ರೂಪಗಳು ಮೊದಲು ಹುಟ್ಟುತ್ತವೆ. ಆ ಶ್ವೇತದ್ವೀಪದಲ್ಲಿರುವ ನಾರಾಯಣ ಎಂಬ ರೂಪದಿಂದ ಮತ್ಸ್ಯ, ಕೂರ್ಮ, ರಾಮಕೃಷ್ಣ ಮೊದಲಾದ ರೂಪಗಳು ಆಮೇಲೆ ಹುಟ್ಟುತ್ತವೆ. ಹೀಗೆ ಪದ್ಮನಾಭ ರೂಪ ಮೊದಲು, ನಾರಾಯಣ, ವಾಸುದೇವ, ವೈಕುಂಠ ಅನ್ನುವ 3 ರೂಪಗಳು ಆಮೇಲೆ, ಮುಂದೆ ಮತ್ಸ್ಯ ಕೂರ್ಮಾದಿ ರೂಪಗಳು ಅಂತ ಹೀಗೆ ಯಾದವಾರ್ಯರ ಅಭಿಪ್ರಾಯ ಕಾಣಿಸ್ತದೆ. ಆದರೆ ವಿಜಯಧ್ವಜರ ವ್ಯಾಖ್ಯಾನ ನಾವು ಈಗಾಗಲೇ ನೋಡಿದ್ದೀವಿ. ಕ್ಷೀರಸಾಗರದಲ್ಲಿರುವ ಇದೇ ಪದ್ಮನಾಭ ರೂಪವೇ ಮತ್ಸ್ಯ ಮೊದಲಾದ ಎಲ್ಲ ಅವತಾರಗಳಿಗೂ ಕೂಡ ಕಾರಣ ಅಂತ ಅವರು ತೋರಿಸಿದ್ದಾರೆ. ಇದ್ರ ಬಗ್ಗೆ ವಿಮರ್ಶೆ ಮುಂದೆ ನೋಡೋಣ. ಅಂತೂ ಅಂಶ ಮತ್ತು 2 ಬರೀ ಅಂಶ ಅಂತಿದೆಯಲ್ಲ, ಮೊದಲನೇ ಅಂಶ ಎಂಬ ಶಬ್ದಕ್ಕೆ ಸಾಮರ್ಥ್ಯ ಅಂತ ಅರ್ಥ, 2ನೇ ಅಂಶ ಎಂಬ ಶಬ್ದಕ್ಕೆ ಒಂದು ಭಾಗ ಅಂತ ಹೀಗಾದ್ರ ಅರ್ಥ. ಇಲ್ಲಿ ಬೀಜ ಅಂತ ಒಂದು ಶಬ್ದ ಇದೆಯಲ್ಲ, ಇದಕ್ಕೆ ಭಗವದ್ಗೀತೆಯ 9ನೇ ಅಧ್ಯಾಯದ ನಿಧಾನಂ ಬೀಜಮವ್ಯಯಂ ಅಂತ 18ನೇ ಶ್ಲೋಕ ಏನಿದೆ, ಅದರ ವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳುವಂಥ ಒಂದು ಸಂಗತಿ ಇದೆ ಗೀತಾ ತಾತ್ಪರ್ಯದಲ್ಲಿ. ವ್ಯಂಜನಾಚ್ಯವ ಬೀಜಂ ಅಂತ. ಬೀಜ ಎಂಬ ಶಬ್ದ ಹುಟ್ಟಿದ ಹೇಗೆ ಅಂದರೆ ವ್ಯಂಜನ ಮಾಡುವುದರಿಂದ, ವ್ಯಕ್ತ ಮಾಡುವುದರಿಂದ. ಒಂದು ಮಾವಿನ ಬೀಜವೂ ಕೂಡ ಬೀಜ ಅಂತ ಕರೆಸ್ಕೊಳ್ಳುವುದು ಯಾಕೆಂದರೆ ಆ ಗಿಡವನ್ನು, ಮಾವಿನ ವೃಕ್ಷವನ್ನು ಅದು ವ್ಯಕ್ತ ಮಾಡುವುದರಿಂದ. ಹೀಗೆ ವ್ಯಂಜನಾತ್ ಬೀಜಂ ಅಂತ ಅದರ ನಿರ್ವಚನ. ಅಲ್ಲಿಯೇ ನಿಧಾತೃತ್ವಾದ ನಿಧಾನಂ ಅಂತ ಒಂದು ಅರ್ಥ ಹೇಳಿದ್ದಾರೆ. ನಿಧಾನ ಅಂತ ಭಗವಂತನನ್ನು ಯಾಕೆ ಹೇಳ್ತಾರೆ ಅಂದರೆ ಅವನು ಎಲ್ಲವನ್ನೂ ಧರಿಸಿರುವುದರಿಂದ ಅಂತ. ಎಲ್ಲ ರೂಪಗಳನ್ನು ತನ್ನ ಒಳಗೆ ಅವನು ಇಟ್ಕೊಂಡಿದ್ದಾನೆ. ಈತನ ನಾನಾವತಾರಾಣ ನಿಧಾನಂ ಅನ್ನೋದನ್ನು ಗೀತಾ ತಾತ್ಪರ್ಯದಲ್ಲಿ ಬರುವಂತೆ ಎಲ್ಲ ರೂಪಗಳಿಗೂ ಅವನು ಆಶ್ರಯದಾತ. ಅವನೇ ಆ ರೂಪಗಳನ್ನು ಹೊರ ಹಾಕ್ತಾನೆ, ಮತ್ತೆ ಆ ರೂಪಗಳನ್ನು ತಾನೇ ಒಳಗೆ ತಗೋತಾನೆ ಅನ್ನೋ ಅರ್ಥದಲ್ಲಿ ಅವನನ್ನು ನಿಧಾನ ಅಂತ ಹೇಳಬಹುದು.
ಅಲ್ಲಿಗೆ ಈ ನಾವು ನೋಡ್ತಿರೋ ಶ್ಲೋಕ 5ನೇ ಶ್ಲೋಕ ಇವತ್ತು ಸಮಾಪ್ತ ಆಗಿದೆ. ಮುಂದೆ ಭಗವಂತನ ರೂಪಗಳನ್ನು, ಸನತ್ ಕುಮಾರ ಮೊದಲಾದ ರೂಪಗಳನ್ನು ವರ್ಣಿಸ್ತಾರೆ ಸೂತ್ರರು. ಅದನ್ನು ನಾಳೆ ದಿವಸ ನೋಡೋಣ.